ಡಬಲ್ ಕಳ್ಕೊಳ್ಳೋದು ಯಾವ ಉದ್ದೇಶ ಅಂತ ಗೊತ್ತಾ ಸರ್? ಈ ಕಡೆನೂ ಬಾಗಬಾರ್ದು, ಈ ಕಡೆನೂ ಬಾಗಬಾರ್ದು ಅಂದ್ಬಿಟ್ಟು ರೈತರುಗಳು ಏನು ಗೊತ್ತಾ, ಯಾವುದೋ ಕಂಪ್ನಿ ತರಿಸ್ತಾರೆ, ಯಾವುದೋ ಮೆಟೀರಿಯಲ್ಸ್ ಹಾಕ್ಬಿಡ್ತಾರೆ, ಕಮ್ಮಿ ಬೆಲೆಗೆ ಮಾಡಿಕೊಡ್ತೀನಿ ಅಂತಾರೆ. ಅವೆಲ್ಲ ಯಾವುದೇ ಕಾರಣಕ್ಕೂ ನೀವು ಮೋಸ ಹೋಗ್ಬೇಡಿ. ಇನ್ನೊಂದ್ಸರಿ ಫೆನ್ಸಿಂಗ್ ಮಾಡಿಸೋದು ಇದು ಶಾಶ್ವತ ಉಳ್ಕೊಂಡಿರ್ಬೇಕು ಇದು. ಯಾಕಂದರೆ ಮತ್ತೆ ಮತ್ತೆ ಮಾಡಿಸೋದಲ್ಲ ಇದು. ನೀರು ಯಾವುದೇ ಅಂಶದಲ್ಲೇ ಇಷ್ಟು ಟೈಟಾಗಿ ಕೂತಿದೆ. ಇನ್ನು ನಮ್ಗೆ ನಾರ್ಮಲ್ ಭೂಮಿ ಕೊಟ್ಟಿದ್ರೆ ಕಲ್ಲೇ ಅಳ್ಳಾಡಬಾರ್ದಾಗಿತ್ತು. ಅದಕ್ಕೆ ನೀವು JCB ತಂದು ಕೇಳಬೇಕು, ಆ ಥರ ಫಿಟ್ಟಿಂಗ್ ಮಾಡ್ಕೊಡ್ತೀವಿ ಸರ್ ನಾವು. ನೋಡ್ತಾ ಇರ್ಬೋದು, ಲೇಬರ್ಸ್ಗಳು ಇಲ್ಲೇ ಇದ್ದು ನಾವೇ ನಿಂತ್ಕೊಂಡು ನೀಟಾಗಿ ಫಿಟ್ಟಿಂಗ್ ಮಾಡಿ ಕೆಲಸಗಳು ಮಾಡಿಸ್ತೀವಿ ಸರ್. ಕ್ವಾಲಿಟಿ ಚೆನ್ನಾಗಿರಬೇಕು, ಕೆಲಸನೂ ಚೆನ್ನಾಗಿರ್ಬೇಕು, ಕಲ್ಲು ಚೆನ್ನಾಗಿರಬೇಕು. ಈಗ ಒಂದು 40-50 ವರ್ಷ ಬಾಳಿಕೆ ಬರ್ಬೇಕು ಸರ್ ಕೆಲಸ ಮಾಡಿದ್ಮೇಲೆ. ಒಳ್ಳೆ ಸ್ಕಿಲ್ಡ್ ಲೇಬರ್ಸು. ಪ್ರಕಾಶು ಕೂಡ ತುಂಬ ಅನುಭವ ಇರೋದ್ರಿಂದ ನಮ್ಮ ಕೈಲಿ ಏನು ಹೇಳ್ಸ್ಕೊಳ್ಳಲ್ಲ. ನಾವು ಕೆಲಸ ನೋಡ್ಬಿಟ್ಟು ನೀವು ಮಾತಾಡಿ ಅಂತಾರೆ. ಗುಡ್ ವರ್ಕ್. 10 ಇಯರ್ಸು 100% ಏನು ಪ್ರಾಬ್ಲಮ್ ಇಲ್ಲ ಸರ್ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಏನೇ ಪ್ರಾಬ್ಲಮ್ ಅಂದರೂ ನನಗೆ ಇಮಿಡಿಯೇಟ್ ಫೋನ್ ಮಾಡಿ ನಾನು ಬಂದು ಸರಿ ಮಾಡಿಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ನಮ್ಮ ಹೆಸರು ಪ್ರಕಾಶ್ ಅಂತ. ನಮ್ಮ ತಂದೆ ಕಾಲದಿಂದ ಕೆಲಸ ಮಾಡ್ತೋದ್ರಿಂದ ನಾವು ನೋಡಿ, ನಾವು ವರ್ಕೆಲ್ಲ ನೋಡಿ ಅವ್ರದ್ದು ಜೊತೆ ಇದ್ವಿ. 10 ವರ್ಷದಿಂದ 12 ವರ್ಷದಿಂದ ಕೆಲಸಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಕೋಲಾರ ತಪ್ಪಿದ್ರೆ ಹಂಪಿ, ಹೊಸಪೇಟೆ ಈ ಥರ 3-4 ಥರ ಜಾಗಗಳಿಂದ ಕಲ್ಲುಗಳು ತರಿಸ್ತೀವಿ. ಏನಾದರೂ ಸುಟ್ಟು ಕಲ್ಲು ತರಿಸಲ್ಲ ಸರ್ ನಾವು, ಎಲ್ಲ ಹಸಿ ಕಲ್ಲೇ ತರಿಸೋದು. ಅದರಲ್ಲಿ ನಾವು ಸೈಜು ಯಾವ ಥರ ಸೈಜ್ ಬೇಕು, 4 ಇಂಚ್ ದಪ್ಪ ಬೇಕು, 5 ಇಂಚ್ ದಪ್ಪ ಬೇಕು, 6 ಇಂಚ್ ದಪ್ಪ ಬೇಕು ಅಂತ ಪ್ರತಿಯೊಂದು ಸೈಜು ಥರ ತರಿಸ್ಕೋತೀವಿ ಸರ್ ನಾವು. ನಮ್ಮ ರೈತರಿಗೆ ಯಾವ ಥರ ಬೇಕು ಆ ಥರ ನೀಟಾಗಿ ಒಪ್ಪೋ ಥರ ಕಲ್ಲುಗಳನ್ನ ತರಿಸಿ ಕೊಡ್ತೀವಿ ಸರ್ ನಾವು. ಕರ್ನಾಟಕದಲ್ಲಿ ಯಾವ್ಯಾವ ಭಾಗದಲ್ಲಿ ಕೆಲಸ ಮಾಡಿಕೊಟ್ಟಿದ್ದೀರಾ ಸರ್? ಸರ್ ನಾವೀಗ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಬಾರ್ಡ್ರ್ ಗಂಟ ತೊಗೊಂಡು ಈ ಕಡೆ ತಮಿಳ್ನಾಡು, ಆಂಧ್ರ, ಕೇರಳ ಈ ಸುತ್ತಮುತ್ತ ನಮ್ಮ ಬಾರ್ಡ್ರು ಪ್ರತಿ ಒಂದು ಜಿಲ್ಲೆಯಲ್ಲೂ ವರ್ಕ್ ಮಾಡ್ತಾಯಿದ್ದೀವಿ ಸರ್. ವಿಶೇಷವಾಗಿ ಏನು ಸೇಫ್ಟಿ ಮೆಜರ್ಮೆಂಟ್ಗೋಸ್ಕರ ಇದನ್ನು ಮಾಡಿಸ್ಕೊಂತಾರೆ ಸರ್? ಸರಿ, ಸೇಫ್ಟಿ ಮೆಜರ್ಮೆಂಟ್ ಅಂದ್ರೆ ಏನು ಗೊತ್ತಾ ಸರ್? ಈಗ ಬೋರ್ಡ್ರು, ಈಗ ಅಕ್ಕಪಕ್ಕ ಜಮೀನುಗಳು ಒತ್ತುವರಿ ಮಾಡೋದು, ಅದರಿಂದ ಸ್ವಲ್ಪ ಸೇಫ್ಟಿ ಇರುತ್ತೆ ಸರ್. ತಿರ್ಗಿ ಅದ್ಬಿಟ್ಟು ನೆಕ್ಸ್ಟು ಈಗ ಜಮೀನುಗಳಿಗೆ ಹೇಳಿದ್ನಲ್ಲ, ಗಿಡಗಳು ಹಾಕೋದು, ತೆಂಗಿನ ಗಿಡ, ಅಡಿಕೆ ಗಿಡ ಇವು ಹಾಕೋದ್ರಿಂದ ಸ್ವಲ್ಪ ಸೇಫ್ಟಿ. ಯಾಕಂದ್ರೆ ಜನ ಒಳಗಡೆ ಬರಬಲ್ಲರು, ತಿರ್ಗಿ ಆ ದನ ಕುರಿ ಯಾರು ಒಳಗಡೆ ಬರೋಲ್ಲ. ಅದು ಸೇಫ್ಟಿಗೆ ಏನು ಮಾಡ್ತಾರೆ, ಜಾಲರಿ ಮೆಸ್ಸು ಕಂಪ್ಲೀಟ್ ಮಾಡ್ಕೋದು. ನೆಕ್ಸ್ಟು ಏನು ಗೊತ್ತಾ ಸರ್, ಇದು ಈಗ ನೆಕ್ಸ್ಟ್ ಜನ್ರೇಷನಲ್ಲಿ ಈಗ ಅಕ್ಕಪಕ್ಕದವ್ರ ಜಮೀನು ಕಿತ್ತಾಟಗಳಿರ್ತವೆ. ಈಗ ಅಕ್ಕಪಕ್ಕದವ್ರು ನಮ್ಗೆ ಇಲ್ಲಿಗೆ ಬರಬೇಕು ಅನ್ನೋ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಅದು ಈಗ ನಾವೀಗ ಬೌಂಡ್ರಿ ಫಿಕ್ಸ್ ಮಾಡ್ತು ಅಂದರೆ ನೆಕ್ಸ್ಟು ಇದು 1000 ವರ್ಷ ಆದರೂ ಕಲ್ಲು ಏನಾಗಲ್ಲ ಸರ್. ನಾವೀಗ ನೆಟ್ಟಿರೋದು ಅದೇ ಥರ ಇರ್ತದೆ. ಇದು ನೆಕ್ಸ್ಟ್ ಯಾರೂ ತೊಂದರೆ ಆಗಲ್ಲ ಸರ್. ಇದು ಈ ಕಡೆ ಸಪೋರ್ಟ್ ಕಲ್ಲುಗಳು ಕೊಡ್ತೀವಿ. ಈ ಥರ ಕಾರ್ನರಲ್ಲಿ ಡಬಲ್ ಕಲ್ಲು ಕೊಡ್ತೀವಿ ಸರ್. ಇದು ಡಬಲ್ ಕಲ್ಲು ಕೊಡೋದು ಯಾವ ಉದ್ದೇಶ ಅಂತ ಗೊತ್ತಾ ಸರ್? ಈ ಕಡೆನೂ ಬಾಗಬಾರ್ದು, ಈ ಕಡೆನೂ ಬಾಗಬಾರ್ದು ಅಂದ್ಬಿಟ್ಟು ಈ ಥರ ಸಪೋರ್ಟ್ಗಳು ಕೊಡೋದ್ರಿಂದ ಈ ಲೇಯರು ಲೂಸ್ ಆಗಲ್ಲ ಸರ್. ಇದು ಯಾವ ಥರ ನೋಡಿ, ವೀಣೆ ಸ್ವಿಂಗ್ಗಳು ಇರ್ತಲ್ಲ ಆ ಥರ ಇರ್ತದೆ ಸರ್. ಇದು ಡಬಲ್ ಕಲ್ಲು ಹಾಕಿದಿರಲ್ಲ ಸರ್. ಈ ಡಬಲ್ ಕಲ್ಲು ಕೊಡೋದನ್ನ ಏನೇನು ಗೊತ್ತಾ ಸರ್? ಒಂದು ಟಚ್ ಕಟ್ಟಾಯಿತು ಅಂದ್ರೆ ನೆಕ್ಸ್ಟ್ ಇದು ಬ್ಯಾಕ್ ಇರಬೇಕು. ಇದು ಈಗ 8 ಅಡಿ ಕಲ್ಲಿದ್ದು, 8 ಅಡಿ ಕಲ್ಲಿಗೆ 2 ಅಡಿ ಕಲ್ಲು ಗುಂಡಿ ಹೋಗಲೇಬೇಕು ಒಳಗಡೆ. ಅನುಭವರನ್ನು ನೋಡಿ ನೀವು ನೀಟಾಗಿ ಕೆಲಸಗಳು ಮಾಡಿಸ್ಕೊಳ್ಳಿ ಸರ್. ನನ್ನ ಹತ್ರನೇ ಕೆಲಸ ಮಾಡಿಸಿ ಅಂತ ಹೇಳಲ್ಲ, ನಿಮಗೆ ಕ್ವಾಲಿಟಿ ಕೊಡೋರನ್ನ, ಚೆನ್ನಾಗಿ ಕಲ್ಲುಗಳು ತರಿಸಿ ನೀಟಾಗಿ ಸ್ಪಂದಿಸಿ ನಿಮಗೆ ನೀಟಾಗಿ ಕೆಲಸ ಮಾಡೋರನ್ನ ನೋಡಿ ಆಯ್ಕೆ ಮಾಡಿ ಕೆಲಸಗಳು ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಸರ್, ಇದು ತಂತಿ ಎಲ್ಲ ಯಾವ್ದು ಕಂಪ್ನಿ ಯೂಸ್ ಮಾಡ್ತೀರಾ ಸರ್? ಇದು ತಂತಿ ಎಲ್ಲ ಟಾಟಾದು ಸರ್. ಟಾಟಾ ಜಿಂಕ್ ಕೋಟೆಡ್ ಬರುತ್ತೆ ಸರ್. ಇದೆಲ್ಲ ಆಯಿಲ್ ಕೋಟಿಂಗ್ ಇರುತ್ತೆ. ಇದು ಯಾವುದೇ ಕಾರಣಕ್ಕೂ ರೆಸ್ಟ್ಗಳು ಬರೋಲ್ಲ ಸರ್. ಇದು ಬೇರೆ ಕಂಪ್ನಿಗಳು ಹಾಕಿದ್ರೆ ರೆಸ್ಟ್ ಬರೋದು ಅವೆಲ್ಲ ಚಾನ್ಸಸ್ ಇರುತ್ತೆ. ರೈತರುಗಳು ಏನು ಗೊತ್ತಾ, ಯಾವುದೋ ಕಂಪ್ನಿ ತರಿಸ್ತಾರೆ, ಯಾವುದೋ ಮೆಟೀರಿಯಲ್ಸ್ ಹಾಕ್ಬಿಡ್ತಾರೆ, ಕಮ್ಮಿ ಬೆಲೆಗೆ ಮಾಡಿಕೊಡ್ತೀನಿ ಅಂತಾರೆ. ಅವೆಲ್ಲ ಯಾವುದೇ ಕಾರಣಕ್ಕೂ ನೀವು ಮೋಸ ಹೋಗ್ಬೇಡಿ. ರೈತರುಗಳು ಅಥವಾ ಯಾರ್ಯಾರು ಫೆನ್ಸಿಂಗ್ ವರ್ಕ್ ಮಾಡಿಸೋ ಅಂತಾರೋ ನಮಗೆ ನಾವು ಹೇಳಿದ್ದೆ ಹಾಕ್ಕೊಡ್ರಿ ಅಂದರೆ ಯಾವ ಥರ ಮಾಡ್ತೀರಾ ಸರ್ ನೀವು? ಸರ್, ಅವ್ರಿಗೆ ನಾವು ಸಜೆಷನ್ ಕೊಡ್ತೀವಿ. ಯಾವ ಥರ ಹಾಕ್ಸ್ಬೇಕು, ನೀವು ಯಾವ ಥರ ಬ್ರ್ಯಾಂಡ್ ಹಾಕ್ಸ್ಬೇಕು, ಎಷ್ಟು ವರ್ಷ ಬಾಳಿಕೆ ಬರ್ತಿದೆ, ಅದರ ಕ್ವಾಲಿಟಿ ಎಷ್ಟಿರ್ತದೆ, ಅದು ಎಷ್ಟಿರ್ತದೆ ಅಂತ ಪ್ರತಿಯೊಂದು ನಾವು ತಿಳಿಸ್ತೀವಿ. ಅವರು ಅದನ್ನೇ ಹಾಕ್ಕೊಡಿ ಅಂದರೆ ಹಾಕ್ಕೊಡ್ತೀವಿ. ಇಲ್ಲಾಂದರೆ ನಾವು ಬೇಡ ಸರ್, ನಮ್ಗೆ ಇನ್ನೂ ಬಜೆಟ್ ಕಮ್ಮಿ ಇದು ಹಾಕ್ಕೊಡಿ ಅಂದರೆ ಅದನ್ನು ಮಾಡಿಕೊಡ್ತೀವಿ. ಯಾಕೆಂದರೆ ಏನೇ ಮಾಡಿಸಿದ್ರೆ ಒಂದು ಸರಿ ಫೆನ್ಸಿಂಗ್ ಮಾಡಿಸೋದು ಇದು ಶಾಶ್ವತ ಉಳ್ಕೊಂಡಿರ್ಬೇಕು ಇದು. ಯಾಕೆಂದರೆ ಮತ್ತೆ ಮತ್ತೆ ಮಾಡಿಸೋದಲ್ಲ ಇದು. ಕ್ವಾಲಿಟಿ ಇರೋ ಥರ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸರ್ ನಾನು. ಮಂಡ್ಯ ಭಾಗದಲ್ಲಿ ಎಲ್ಲ ಗದ್ದೆಗಳು ಜಾಸ್ತಿ ಇರುತ್ತೆ ಸರ್. ಇಲ್ಲಿ ನೋಡಿ ಸರ್, ಈಗ ನೀರು ಓಡಾಡೋ ಜಾಗದಲ್ಲಿ ನಾವು ಎಷ್ಟು ಟೈಟಾಗಿ ಕಲ್ಲುಗಳು ಕೂರಿಸಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಸರ್. ನಾನೇ ಇಷ್ಟು ಪ್ರೆಜರ್ ಕೊಟ್ಟು ಅಳ್ಳಾಡ್ತಾ ಇಲ್ಲ, ಇಷ್ಟು ನೀಟಾಗಿ ಕುಂಡ್ರಿಸಿದ್ದೀವಿ ಕಲ್ಲುಗಳು. ನೀರು ಯಾವುದೇ ಅಂಶದಲ್ಲೇ ಇಷ್ಟು ಟೈಟಾಗಿ ಕೂತಿದೆ. ಇನ್ನು ನಮ್ಗೆ ನಾರ್ಮಲ್ ಭೂಮಿ ಕೊಟ್ಟಿದ್ರೆ ಕಲ್ಲೇ ಅಳ್ಳಾಡಬಾರ್ದಾಗಿತ್ತು. ಅದಕ್ಕೆ ನೀವು JCB ತಂದು ಕೇಳಬೇಕು, ಆ ಥರ ಫಿಟ್ಟಿಂಗ್ ಮಾಡ್ಕೊಡ್ತೀವಿ ಸರ್ ನಾವು. ಕೆಲಸ ಈ ಕಡೆ ನೋಡಿದ್ರೆ ಆ ಕಡೆ ಲಾಸ್ಟ್ ಬಾರ್ಡರ್ ಕಲ್ಲು ಕಾಣ್ಬೇಕು ಸರ್ ನಮಗೆ. ಇಲ್ಲಿಂದ ನೋಡಿದ್ರೆ ಗೋಡೆ ಥರ ನಿಂತಿರ್ಬೇಕು ಕಲ್ಲು. ಇದು ದಾರ ಏನು ಇರ್ತದೆ ಕಟ್ಟಿರ್ತೀವೋ ಅದೇ ಥರ ಲೆವೆಲಾಗಿ ನೀಟಾಗಿ ಫಿನಿಶಿಂಗ್ ಇರಬೇಕು ಸರ್. ಈಗ ನೋಡಿ, 4 ಭಾಗವಾಗಿ ನೀಟಾಗಿ ಚೌಕ ಭಾಗವಾಗಿದೆ ನೋಡಿ ಸರ್. ಈ ಥರ ಕೆಲಸಗಳು ಬರ್ಬೇಕು ಸರ್. ನಮ್ಮದು ಜಾಗನೂ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗ್ಬಾರ್ದು, ಅಕ್ಕಪಕ್ಕದವ್ರಿಗೂ ತೊಂದರೆ ಆಗ್ಬಾರ್ದು, ನಿಮಗೂ ತೊಂದರೆ ಆಗ್ಬಾರ್ದು ಸರ್. ಆ ಥರ ನೀಟಾಗಿ ಕೆಲಸ ಮಾಡಿಕೊಡ್ಬೇಕು ಸರ್. ಈ ಮೆಶ್ ಹಾಕಿದ್ಮೇಲೆ ಈ ಥರ ಹುಕ್ಗಳು ಹಾಕ್ಬೇಕಿದು, ಟೈಟ್ ಫಿಟ್ಟಿಂಗಾಗಿ ಇರುತ್ತೆ ಇದು. ಈ ಥರ ತಳ್ಳಿದ್ರು ಆಚೆ ಹೋಗ್ಬಾರ್ದು ನೋಡಿ. ಪ್ರತಿ ಒಂದು ಲೇಯರ್ಗೂ
ಆ ಥರ ಉಪ್ಪು ಬರುತ್ತೆ ಅದು. ನೋಡ್ತಾ ಇರ್ಬೋದು, ಲೇಬರ್ಸ್ಗಳು ಇಲ್ಲೇ ಇದ್ದು ನಾವೇ ನಿಂತ್ಕೊಂಡು ನೀಟಾಗಿ ಫಿಟ್ಟಿಂಗ್ ಮಾಡಿ ಕೆಲಸಗಳು ಮಾಡಿಸ್ತೀವಿ ಸರ್. ಎಲ್ಲ ಜಿಲ್ಲೆಯಲ್ಲೂ ವರ್ಕ್ ಮಾಡ್ತೀವಿ ಸರ್, ಆಲ್ ಓವರ್ ಕರ್ನಾಟಕ. ನೀವು ಎಲ್ಲಿಂದ ಯಾವ ಭಾಗದಿಂದ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಬಂದು ನಾವು ಸ್ಪಾಟ್ ವಿಸಿಟ್ ಮಾಡಿ ಟೇಪಲ್ಲಿ ಒಂದು ಅಳತೆ ತೊಗೊಂಡು ಎಷ್ಟು ಕಲ್ಲು ಬೀಳ್ತವೆ ಏನು ಅಂತ ನಾವು ಅವ್ರ ರೈತರಿಗೆ ಸಜೆಷನ್ ಕೊಡ್ತೀವಿ ಸರ್ ನಾವು. ಈಗ ಬೇರೆಯವ್ರಿಗೂ ನಿಮಗೂ ರೇಟ್ ಏನಾದರೂ ಡಿಫ್ರೆಂಟ್ ಆಗುತ್ತಾ ಸರ್? ಸರ್ ರೇಟ್ ಡಿಪೆಂಡ್ ಆಗುತ್ತೆ. ರೇಟ್ ಯಾವ ಥರ ಡಿಪೆಂಡ್ ಆಗುತ್ತೆ ಅಂದರೆ ಕ್ವಾಲಿಟಿ ಕಮ್ಮಿ ಇದ್ದರೆ ಕಮ್ಮಿ ಬಜೆಟಲ್ಲಿ ಮಾಡ್ತೀವಿ ಅಂದರೆ ಕಮ್ಮಿ ಆಗುತ್ತೆ ರೈಟು. ನಾವೇನು ಹೇಳ್ತೀವಿ ಗೊತ್ತಾ ಸರ್, ಕ್ವಾಲಿಟಿ ಚೆನ್ನಾಗಿರಬೇಕು, ಕೆಲಸನೂ ಚೆನ್ನಾಗಿರ್ಬೇಕು, ಕಲ್ಲು ಚೆನ್ನಾಗಿರಬೇಕು. ಈಗ ಒಂದು 40-50 ವರ್ಷ ಬಾಳಿಕೆ ಬರ್ಬೇಕು ಸರ್ ಕೆಲಸ ಮಾಡಿದ್ಮೇಲೆ. ಇಲ್ಲಾಂದರೆ ಈಗ ನಾನು ರೈಟ್ ಕಮ್ಮಿ ಮಾಡ್ತೀನಿ. ಈಗ ನಾವು ಈಗ ಮಾಡ್ತಾ ಇರೋ ಕೆಲಸ ಒಂದು ಕಲ್ಲಿಂದ ಕಲ್ಲಿಗೆ 1300 ರೂಪಾಯಿಂದ ಕೆಲಸಗಳು ಮಾಡ್ತಾಯಿದ್ದೀವಿ. ಅದನ್ನು 1100 ರೂಪಾಯಿಗೂ ಮಾಡ್ಬೋದು, 1200 ರೂಪಾಯಿಗೂ ಮಾಡ್ಬೋದು. ಯಾವ ಥರ ಅಂದರೆ ಕ್ವಾಲಿಟಿ ಇರಲ್ಲ ಸರ್ ಅದು. ಕ್ವಾಲಿಟಿ ಅಂದರೆ ಯಾವ ಥರ ಅಂದರೆ ನಾವು ಈಗ ಒಂದು ಸನ್ವಿಕು, ಟಾಟಾ ಈ ಥರ ಬ್ರ್ಯಾಂಡ್ಗಳು ಹಾಕ್ತೀವಿ ನಾವು, ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡ್ಗಳಾಗ್ತವೆ. ಅವು 40 ವರ್ಷ ವಾರಂಟಿ ಚೆನ್ನಾಗಿ ಬರುತ್ತೆ. ನಾವೀಗ ಕಂಪ್ನಿ ಕಡೆಯಿಂದ ಒಂದು 10 ವರ್ಷ 15 ವರ್ಷ ವಾರಂಟಿಗಳು ಅವರೇ ಕೊಡ್ತಾರೆ ಸರ್ ನಮಗೆ. ಆ ವಾರಂಟಿ ಕೊಡೋದ್ರಿಂದ ನಾವು ನೀಟಾಗಿರೋದು ಕ್ವಾಲಿಟಿ ಹಾಕ್ಕೊಡ್ತೀವಿ. ಇನ್ನೂ ಕಮ್ಮಿ ಬೇಕು, ಕಮ್ಮಿ ಬಜೆಟ್ ಮಾಡಿಕೊಡ್ತೀವಿ ಅಂದರೆ ಅದು ಕ್ವಾಲಿಟಿ ಚೆನ್ನಾಗಿರಲ್ಲ. ಅದನ್ನ ಹಾಕ್ಸೋ ಬದಲು ಸುಮ್ಮನೆ ಇದ್ದರೆ ವೇಸ್ಟ್ ಅಂತ ಹೇಳ್ತೀವಿ ಸರ್ ನಾನು. ಸರ್ ನೀವು ಇದು ವರ್ಕ್ ಮಾಡಿದ್ರಲ್ಲ ಫೆನ್ಸಿಂಗ್ ವರ್ಕ್, ಎಲ್ಲಿ ಸರ್ ಈ ಜಾಗ ಇದು? ಸರ್ ಇದು ಮಂಡ್ಯದ ಹತ್ರ ಬೂದ್ನೂರು ಅಂತ ಸರ್. ಇದು ಏನು ಸರ್ ಇದು ಫೆನ್ಸಿಂಗ್ ಏನು ಜಮೀನಿಗೆ ಮಾಡ್ತಾ ಇದ್ದಾರೆ ಸರ್? ಸರ್ ಇಲ್ಲಿ ಅಡಿಕೆ ಹಾಕ್ತಾರಂತೆ ಅವರು, ಇದು ಲಾಯರು. ಅವರು ಅಡಿಕೆ ಹಾಕ್ಬಿಟ್ಟು ಈಗ ಜಮೀನುಗಳು ಜಾಸ್ತಿ ನೋಡ್ಕೊಳಕ್ಕಾಗಲ್ಲ, ಅವರು ವರ್ಕ್ ಮಾಡ್ತಾ ಇರ್ಬೇಕು ಅಲ್ಲಿ ಅಂದ್ಬಿಟ್ಟು ಅಡಿಕೆ ಹಾಕ್ಬಿಟ್ಟು ವ್ಯವಸಾಯ ಮಾಡೋಣ ಅಂದ್ಕೊಂಡಿದ್ದಾರೆ ಸರ್ ಅವರು. ಸರ್ ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್? ಸರ್ ಸ್ಕ್ರೀನ್ನಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದ್ರೆ ಆಫೀಸ್ ಇದೆ ಇಲ್ಲಿ ಚಾಮುಂಡೇಶ್ವರಿ ಅಂತ, ಚನ್ನಪಟ್ಟಣದ ಹತ್ರ. ಅಲ್ಲಿ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನಾವು PMD ಫೆನ್ಸಿಂಗ್ ವರ್ಕ್ ಅಂತ ಅಲ್ಲಿ ನೇಮ್ ಬೋಲ್ಡೇ ಕಾಣುತ್ತೆ ನಿಮಗೆ. ಅಲ್ಲಿ 3 ಟೈಮ್ ಅಮೌಂಟ್ ಪೇ ಮಾಡ್ಕೊಳ್ಳೋಂಗೆ ಹೇಳ್ತೀವಿ ಸರ್ ನಾವು. ಯಾವ ಥರ ಅಂದರೆ ಕಲ್ಲು ಬಂದು ಸ್ಪಾಟ್ಗೆ ಇಳಿದ ತಕ್ಷಣ ಆ ಕಲ್ಲು ಪೇ ಮಾಡಿಸ್ಕೊತೀವಿ. ಮೆಶ್ಶು ತಂತಿ ಬಂದ ಮೇಲೆ ಅದೊಂದು ಅಮೌಂಟ್ ತೊಗೊಳ್ತೀವಿ. ತಿರ್ಗಾ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಒಪ್ಪಿಗೆ ಆಯಿತು ಅವ್ರಿಗೆ ಅಂದರೆ ಲಾಸ್ಟಲ್ಲಿ ಲೇಬರ್ಸ್ ಅಮೌಂಟ್ ತೊಗೊಂಡು ಕ್ಲಿಯರ್ ಮಾಡ್ಕೊತೀವಿ. ಈಗ ಗ್ಯಾರಂಟಿ ಯಾವ ಥರ ಕೊಡ್ತೀವಿ ಅಂದರೆ ಸರ್ ನಾವು, ಈಗ ನಮ್ಮ ಕಡೆಯಿಂದ ಏನು ಕೊಡ್ತೀವಿ ಗೊತ್ತಾ ಸರ್, ಒಂದು ಚೆಕ್ ಕೊಡ್ತೀವಿ ನಾವು ಅವ್ರಿಗೆ ನಮ್ಮ ಕಡೆಯಿಂದ. ಯಾಕಂದರೆ ಚೆಕ್ ಅಂದರೆ ಒಂದು ನಂಬಿಕೆ, ಅದು ಪ್ಲ್ಯಾನ್ ಚೆಕ್. ಆ ಚೆಕ್ ಕೊಡ್ತೀವಿ, ಯಾಕಂದರೆ ಕೆಲಸ ಮುಗಿಯೋ ಗಂಟ ಚೆಕ್ ಅವ್ರ ಹತ್ರ ಇರ್ತದೆ ಸರ್. ಅದು ಆ ಚೆಕ್ ಮಾಡಿಕೊಂಡು ಕೆಲಸ ಕಂಪ್ಲೀಟ್ ಆಗೊಂಡು ಭಯ ಬೀಳೋಂಗಿಲ್ಲ ಸರ್. ಅದಾದಮೇಲೆ ತಿರ್ಗಾ ನಿಮಗೆ ಕಂಪ್ನಿ ಕಡೆಯಿಂದ 10 ವರ್ಷ ವಾರಂಟಿ ಕಾರ್ಡ್ ಕೊಡ್ತಾರೆ. ತಿರ್ಗಾ ನಿಮ್ಗೆ ಏನೇ ಕೆಲಸದ್ದು ಕಂಪ್ಲೀಟ್ ಇದ್ರೂ 10 ವರ್ಷ ಫ್ರೀ ಸರ್ವಿಸ್ ಬರುತ್ತೆ ಸರ್. ಅದರಲ್ಲೇ ಕಂಪ್ನಿ ಕಡೆಯಿಂದ ಆ್ಯಡ್ ಆಗಿರುತ್ತೆ ನಿಮಗೆ. ನನ್ನ ಹೆಸರು ಮಹೇಶ್ ಅಂತೇಳಿ, ನಾನು ಹಳೆ ಬೂದ್ನೂರು, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ನಾನು ಅಡ್ವೊಕೇಟು. ನಾನು ಪ್ರಕಾಶ್ ಅವ್ರನ್ನ ಪೆನ್ಸ್ ಹಾಕಬೇಕು ಅಂತೇಳಿ ಯೂಟ್ಯೂಬ್ನಲ್ಲಿ ನೋಡಿದೆ, ಯಾರು ಒಳ್ಳೆ ಪೆನ್ಸ್ ಹಾಕ್ತಾರೆ ಅಂತ. ಅಲ್ಲಿ ಪ್ರಕಾಶ್ದು ಯೂಟ್ಯೂಬ್ನಲ್ಲಿ ಬಂದಿತ್ತು ಒಂದು ವೀಡಿಯೋ. ಚೆನ್ನಾಗಿರ್ತಕ್ಕಂಥ ಕಲ್ಲನ್ನ ತಗೊಂಡು ಬಂದಿದ್ದಾರೆ. ಒಳ್ಳೆ ಸ್ಕಿಲ್ಡ್ ಲೇಬರ್ ಕರ್ಕೊಬಂದು ಕೆಲಸ ಮಾಡ್ತಾಯಿದ್ದಾರೆ. ಈಗ ನಾನು ಫೋನ್ ಮಾಡಿ 4 ದಿವಸ ಆಯಿತು. ಬಹುಶಃ ಸಾಯಂಕಾಲ ತಪ್ಪಿದ್ರೆ ನಾಳೆ ಸಾಯಂಕಾಲದಷ್ಟರಲ್ಲಿ 2 ಪ್ಲಾಟು ಕೂಡ ನಮ್ಮದು ಫೆನ್ಸ್ ಕಂಪ್ಲೀಟ್ ಆಗುತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಪ್ರಕಾಶು ಕೂಡ ತುಂಬ ಅನುಭವ ಇರೋದ್ರಿಂದ ನಮ್ಮ ಕೈಲಿ ಏನು ಹೇಳ್ಸ್ಕೊಳ್ಳಲ್ಲ. ನಾವು ಕೆಲಸ ನೋಡ್ಬಿಟ್ಟು ನೀವು ಮಾತಾಡಿ ಅಂತಾರೆ. ಗುಡ್ ವರ್ಕ್. ಯಾವ ಪ್ರಾಣಿಗಳು ಏನು ಬರಬಾರ್ದು ಅಂತ ಹೇಳಿದ್ರೆ ಜಾಲರಿ ಫೆನ್ಸು ಸೇಫ್ಟಿ ಜಾಸ್ತಿ ಐತೆ ಅಂತ. ಸೊ ಆ ಒಂದು ಸೇಫ್ಟಿ ಜಾಸ್ತಿ ಇರೋದ್ರಿಂದ ಇದನ್ನೇ ಪ್ರಿಪೇರ್ ಮಾಡಿದೆ ನಾನು. ಸರ್ ಕೆಲಸ ಎಲ್ಲ ಯಾವ ರೀತಿ ಮಾಡ್ತಾ ಇದ್ದಾರೆ ಸರ್? ನಿಮ್ಮ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ? ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮ್ಗೆ ಅಷ್ಟು ಅನುಭವ ಇಲ್ಲ, ಬೇರೆಯವ್ರು ತಾವು ನೋಡಿರೋದು ನಾವು. ಈಗ ನಮ್ಮ ವರ್ಕ್ ನೋಡಿದ್ರೆ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಾವು ಆ್ಯಕ್ಚುಲಿ 1 ವಾರ ಆಗುತ್ತೆ ಅಂದ್ಕೊಂಡಿದ್ದು, ಇವರು 3 ಡೇಸಲ್ಲೆಲ್ಲ ಕಂಪ್ಲೀಟ್ ಮಾಡ್ಕೊಡ್ತಾ ಇದ್ದಾರೆ. ಸರ್ ಯಾರನ್ನ ಬೇರೆ ರೈತರುಗಳು ಅಥವಾ ಬೇರೆಯವ್ರು ಯಾರಾದರೂ ಫೆನ್ಸಿಂಗ್ ವರ್ಕ್ ಮಾಡಿಸ್ಬೇಕು ಅಂದರೆ ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಖಂಡಿತ ಒಳ್ಳೆ ವರ್ಕರು, ಒಳ್ಳೆ ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ ಇವ್ರ ಹತ್ರ. ವರ್ಕ್ ಪರ್ಫಾರ್ಮೆನ್ಸು ಕೂಡ ತುಂಬ ಚೆನ್ನಾಗಿದೆ. ರೇಟು ರೀಸನಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಮಾಡಿಸ್ಬೋದು. ಸರ್ ನೀವು ಫೋನ್ ಮಾಡಿದಾಗ ರೆಸ್ಪಾಂಡ್ ಎಲ್ಲ ಯಾವ ರೀತಿ ಮಾಡ್ತಾರೆ? ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದೇ ಆಗಲಿ, ನಾವು ಫೋನ್ ಮಾಡಿದಾಗ ಫೋನ್ ಎತ್ತದೇ ಇರೋದಾಗಲಿ ಆ ಥರ ಮಾಡಲಿಲ್ಲ. ತಕ್ಷಣ ಸ್ಪಂದನೆ ಮಾಡ್ತಾರೆ. ಗ್ಯಾರಂಟಿ ಏನಾದರೂ ಕೊಟ್ಟಿದ್ದಾರೆ ಸರ್ ವರ್ಕಿಗೆ? ವರ್ಕು ಇಲ್ಲ, ಒಂದು 10 ಇಯರ್ಸು 100% ಏನು ಪ್ರಾಬ್ಲಮ್ ಇಲ್ಲ ಸರ್ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಏನೇ ಪ್ರಾಬ್ಲಮ್ ಅಂದರೂ ನನಗೆ ಇಮಿಡಿಯೇಟ್ ಫೋನ್ ಮಾಡಿ ನಾನು ಬಂದು ಸರಿ ಮಾಡಿಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ.